ನಮಸ್ಕಾರ ಸ್ನೇಹಿತರೆ. 2 ಅಥವಾ 3 ಬ್ಯಾಂಕ್ ಖಾತೆ ಇದ್ದವರಿಗೆ ಗುಡ್ ನ್ಯೂಸ್ ಏನಂತ ಹೇಳ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪವನ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅಂತ ಡೈಲಿ ಹೊಸ ಅಪ್ಡೇಟ್ನ ನಿಮಗೆ ಹೇಳ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬನ್ನಿ ಸ್ನೇಹಿತರೆ ನೋಡೋಣ. 2 ಅಥವಾ 3 ಶಾಖೆಯನ್ನು ಹೊಂದಿದವರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಬ್ಯಾಂಕ್ ಉಳಿತಾಯ ಖಾತೆಯ ಮೈನಸ್ ಬ್ಯಾಲೆನ್ಸ್ ವಿಷಯವಾಗಿ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ನಿಯಮವನ್ನು ದೇಶಾದ್ಯಂತ ಜಾರಿಗೆ ತಂದಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇವಾಗೇನು ನಿಮ್ಮ ಅಕೌಂಟ್ನಲ್ಲಿ ನಿಮ್ದು ಯಾರದೇ ಅಕೌಂಟನ್ನು ಮೈನಸ್ ಹಾಗಿಲ್ಲ ಅಂಥೇಳಿ ಆರ್ ಬಿ ಐ ಈಗ ಹೊಸ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ. ನೀವು ಕೂಡ 2 ಅಥವಾ 3 ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿದ್ರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೋಸ್ಕರ ಇದು ಮಾಡಿದ್ದು ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಹೇಳಿ ಸ್ನೇಹಿತರೆ. ಉಳಿತಾಯ ಖಾತೆ ಹೊಂದಿರೋ ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಿಬಿಟ್ಟು ಹೇಳಿ ಸ್ನೇಹಿತರೆ. ಕೆಲವರು 2 ಅಥವಾ 3 ಬ್ಯಾಂಕ್ಗಳಲ್ಲಿ ಉಳಿತಾಯ ಖಾತೆಯನ್ನು ಮಾಡ್ತಾರೆ ಸ್ನೇಹಿತರೆ. ಒಂದೇ ಬ್ಯಾಂಕ್ನಲ್ಲಿ ಇರಲ್ಲ, 2-3 ಬ್ಯಾಂಕ್ನಲ್ಲಿ ಅವರ ಅಕೌಂಟನ್ನು ಓಪನ್ ಮಾಡಿಸಿಬಿಡ್ತಾರೆ. ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಮೇಂಟೈನ್ ಮಾಡೋದಿಲ್ಲ. ಅಂದರೆ ಅಕೌಂಟ್ ಓಪನ್ ಮಾಡಿಸಿರ್ತಾರೆ, ಬಟ್ ಅದರಲ್ಲಿ ಅಮೌಂಟ್ನೇ ಇಟ್ಟಿರೋದಿಲ್ಲ ಸ್ನೇಹಿತರೆ. ಅದನ್ನು ಸ್ವಲ್ಪ ಅಮೌಂಟ್ ಇಟ್ಟಿರ್ತಾರೆ, ಅದನ್ನು ಮೇಂಟೈನೇ ಮಾಡೋದಿಲ್ಲ ಸ್ನೇಹಿತರೆ. ಅಂಥವ್ರಿಗೆ ಇಡೋ ನೋಡಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೆಲವು ಬ್ಯಾಂಕ್ಗಳು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡದ ಕಾರಣ ಅವರ ಖಾತೆಯನ್ನು ಎಲ್ಲ ಹಣವನ್ನು ಕಟ್ ಮಾಡಿಬಿಡ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಅವರು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮೈನಸ್ ಮಾಡಿಬಿಡ್ತಾರೆ. ಆದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇನ್ನು ಮುಂದೆ ಯಾವುದೇ ಉಳಿತಾಯ ಖಾತೆಗೂ ಮೈನಸ್ ಬ್ಯಾಲೆನ್ಸ್ ಹಾಕುವಂತಿಲ್ಲ ಅಂತ ಈಗ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ. ಬ್ಯಾಂಕಿನವರು ಬ್ಯಾಂಕ್ ಖಾತೆಗೆ ಮೈನಸ್ ಬ್ಯಾಲೆನ್ಸನ್ನು ಹಾಕುವಂತಿಲ್ಲ. ಒಂದು ವೇಳೆ ಸಿಬ್ಬಂದಿಗಳು ನಿಮ್ಮ ಖಾತೆಗೆ ಏನಾದರೂ ಮೈನಸ್ ಬ್ಯಾಲೆನ್ಸನ್ನು ಹಾಕಿದರೆ ನೀವು ರಿಸರ್ವ್ ಬ್ಯಾಂಕಿಗೆ ದೂರನ್ನು ಕೂಡ ಕೊಡ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಏನಾದರೂ ನಿಮ್ಮ ಖಾತೆಗೆ ಮೈನಸ್ ಬ್ಯಾಲೆನ್ಸನ್ನು ಹಾಕಿದರೆ ನೀವು ದೂರನ್ನು ಕೂಡ ಕೊಡ್ಬೋದು ಸ್ನೇಹಿತರೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ನಿಯಮದ ಪ್ರಕಾರ ಯಾವುದೇ ಬ್ಯಾಂಕ್ ಖಾತೆಯೂ ಕೂಡ ಮೈನಸ್ ಬ್ಯಾಲೆನ್ಸ್ ಹಾಕುವಂತಿಲ್ಲ. ಯಾವುದೇ ಬ್ಯಾಂಕ್ ನಿಮ್ಮ ಅಕೌಂಟ್ ಮೇಲೆ ಒಂದು ವೇಳೆ ನಿಮ್ಮ ಖಾತೆಗೆ ಕ್ರೆಡಿಟ್ ಕಾರ್ಡ್ ಲಿಂಕ್ ಆಗಿದ್ದು ಆಟೋ ಡೆಬಿಟ್ ಆ್ಯಕ್ಟಿವ್ ಇದ್ದರೆ ಮಾತ್ರ ನೀವು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತದೆ. ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಿಸ್ ಮಾಡಿದರೆ ಮಾತ್ರ ಬ್ಯಾಂಕ್ ಸಿಬ್ಬಂದಿಗಳು ಮೈನಸ್ ಬ್ಯಾಲೆನ್ಸ್ ಹಾಕಬಹುದು ಸ್ನೇಹಿತರೆ. ಇದೆಲ್ಲ ತಿಳಿದುಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ಒಂದು ವೇಳೆ ಚೆಕ್ ಬೌನ್ಸ್ ಮಾಡಿದರೂ ಕೂಡ ನೀವು ಮೈನಸ್ ಬ್ಯಾಲೆನ್ಸನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಚೆಕ್ ಬೌನ್ಸ್ ಮತ್ತು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಬ್ಯಾಂಕಿನ ಸಿಬ್ಬಂದಿಗಳು ಉಳಿತಾಯ ಖಾತೆಗೆ ಮೈನಸ್ ಬ್ಯಾಲೆನ್ಸ್ ಹಾಕುವಂತಿಲ್ಲ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೀಗ ಆರ್ ಬಿ ಐ ಹೊರಡಿಸಿರೋ ಹೊಸ ರೂಲ್ಸು ಸ್ನೇಹಿತರೆ. ಇದು 2-3 ಬ್ಯಾಂಕ್ಗಳನ್ನು ಹೊಂದಿದ್ದರೆ ಈ ರೂಲ್ಸ್ ನಿಮಗೆ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಮತ್ತು ಇದೇ ಥರ 2-3 ಬ್ಯಾಂಕನ್ನು ಹೊಂದಿರೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಹೇಳಿ ಸ್ನೇಹಿತರೆ. ಯಾವುದೇ ನಿಮ್ಮ ಅಕೌಂಟ್ನಲ್ಲಿ ಮೈನಸ್ ಬ್ಯಾಲೆನ್ಸ್ ಹಾಕುವಂತಿಲ್ಲ ಸ್ನೇಹಿತರೆ. ಯಾವುದೇ ಬ್ಯಾಂಕ್ ಹಾಕಿದರೆ ದೂರನ್ನು ಕೊಡಬಹುದು ಸ್ನೇಹಿತರೆ. ಇದೀಗ ಆರ್ ಬಿ ಐ ಹೊರಡಿಸುವ ರೂಲ್ಸ್ ಇದು. ಆ್ಯಂಡ್ ಈ ವಿಡಿಯೋನ ಈ ಥರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ